ಮೊದಲಾಗಿ ಸ್ಟಾರ್ ಸುವರ್ಣ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಹಾಗೂ ನನಗೆ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಪೂಜ್ಯ ಗುರುಗಳಿಗೂ ಧನ್ಯವಾದವನ್ನು ಅರ್ಪಿಸ್ತಾ, ನೀವು ಹೇಳಿದಾಗೆ ಕರ್ಣ ದುರಂತ ನಾಯಕನಾಗಿ ಮಹಾಭಾರತದಲ್ಲಿ ಕಾಣಿಸಿಕೊಂಡ ಒಂದು ಚಿತ್ರ. ನಿಜವಾಗಿ ಸಮಗ್ರ ಮಹಾಭಾರತವನ್ನು ನಾವು ಗಮನಿಸಿದರೆ ಕರ್ಣನಷ್ಟು ವಿಲಕ್ಷಣವಾದಂತಹ ಒಂದು ಪಾತ್ರವೇ ನಮಗೆ ಮತ್ತೊಂದು ಲಭ್ಯ ಆಗಲಿಕ್ಕಿಲ್ಲ. ಕರ್ಣನ ಬಗ್ಗೆ ಪ್ರಾಯಶಃ ಕನ್ನಡದ ಎಲ್ಲ ಸಾಹಿತ್ಯಗಳು, ಎಲ್ಲ ಕವಿಗಳು ಕೂಡ ತುಂಬ ವೈಭವೀಕರಿಸ್ತಾ ಕರ್ಣನನ್ನೊಂದು ಉದಾತ್ತ ಕ್ಯಾರೆಕ್ಟರ್ ಆಗಿ, ಒಂದು ವ್ಯಕ್ತಿಯಾಗಿ ಕಾಣಿಸಿಕೊಟ್ಟಿದ್ದಾವೆ. ಕುಮಾರವ್ಯಾಸನಂತೂ ಕರ್ಣನನ್ನು ಬಹಳ ಬಹಳ ವಿಜೃಂಭಿಸಿದ್ದಾನೆ. ಆದರೆ ಮೂಲ ಮಹಾಭಾರತವನ್ನೇ ಆಶಯವಾಗಿರಿಸಿಕೊಂಡು ನಾವು ಕರ್ಣನ ಪಾತ್ರವನ್ನು ಗಮನಿಸುವುದಕ್ಕೆ ಹೊರಟ್ರೆ ಕರ್ಣನ ಬದುಕು ನಿಜಕ್ಕೂ ದುರಂತದಲ್ಲಿ ಅಂತ್ಯ ಆಗುತ್ತದೆ. ದುರಂತ ಅನ್ನೋ ಶಬ್ದಕರ್ತವೇ ಅದು. ಸುಖಾಂತ್ಯವನ್ನು ಕಾಣಲಿಲ್ಲ, ದುರಂತವನ್ನು ಕಂಡಿದೆ. ಕರ್ಣನ ಹುಟ್ಟಿನಿಂದಲೇ ನಾವು ನೋಡಿದರೆ ಕುಂತಿಯ ಮಗನಾಗಿ ಕೌಂತೆಯ ನೆನೆಸಿಕೊಳ್ಳಬೇಕಾದಂತಹ ಕರ್ಣ ರಾಧೇಯನಾಗಿ ಪ್ರಪಂಚದಲ್ಲಿ ಪ್ರಸಿದ್ಧಿಯನ್ನು ಪಡೆಯುತ್ತಾನೆ. ಕುಂತಿ ಭೋಜನಿಗೆ ಸಾಕುಪುತ್ರಿಯಾದಂತಹ ಕುಂತಿ ಭಾಳ ಸಣ್ಣವಳು ಅಂತ ಹೇಳಿದರೆ ಷೋಡಶಿ, ಹೆಚ್ಚು ಕಡಿಮೆ 15, 16, 17 ವರ್ಷದ ಪ್ರಾಯದಲ್ಲಿರುವಾಗ ಕುಂತಿ ಭೋಜನ ಅರಮನೆಗೆ ದುರ್ವಾಸರು ಬರ್ತಾರೆ. ಬಹಳ ಕೋಪಿಷ್ಠರಾದಂತಹ ದುರ್ವಾಸರು ಬರುವಾಗ ಕುಂತಿ ಭೋಜ ಅರಮನೆಯಲ್ಲಿ ಇರುವುದಿಲ್ಲ. ನನ್ನನ್ನು ಆತಿಥ್ಯವನ್ನು ಮಾಡುವುದಕ್ಕೆ, ಅತಿ ಸತ್ಕಾರ ಮಾಡುವುದಕ್ಕೆ ರಾಜ ಇಲ್ಲ ಅನ್ನೋ ಕಾರಣಕ್ಕೆ ಶೀಘ್ರ ಕೋಪಿಗಳು ಸಿಟ್ಟಾದಾಗ ಈ ಎಳೆ ಪ್ರಾಯದ ಕುಂತಿ ಹೋಗಿ ಅವರನ್ನು ಉಪಚರಿಸಿ ಅವರಿಗೆ ಬೇಕಾದಂಥ ಆತಿಥ್ಯವನ್ನು ಒದಗಿಸಿ ಅವರನ್ನು ಸಮಾಧಾನಗೊಳಿಸ್ತಾಳೆ. ಅಷ್ಟು ಜಾಣ್ಮೆ ಇರುವಂತಹ ಒಂದು ಹುಡುಗಿ. ಅದಕ್ಕೆ ಮೆಚ್ಚಿದಂತಹ ದುರ್ವಾಸರು ಅವಳಿಗೆ ಒಂದು ಮಂತ್ರೋಪದೇಶವನ್ನು ಮಾಡಿ, ಅದು ಒಂದೇ ಮಂತ್ರ, ಆ ಮಂತ್ರವನ್ನು 5 ಬಾರಿ ವಿನಿಯೋಗ ಮಾಡಬಹುದು ಅಂತ ಹೇಳ್ತಾರೆ. 5 ದೇವತೆಗಳನ್ನು ಸ್ಮರಿಸಿಕೊಂಡು 5 ಬಾರಿ ಯಾವ ದೇವತೆಗಳನ್ನು ಯಂ ದೇವಂ ನೀನು ನೆನೆಸಿಕೊಳ್ಳುತ್ತೀಯೋ ಅವರು ತಸ್ಯ ಪ್ರಸಾದೇನ, ಅವರು ಬಂದು ನಿನಗೆ ಪುತ್ರವತಿ ಆಗುವ ಹಾಗೆ ಪ್ರಸಾದವನ್ನು ಒದಗಿಸ್ತಾರೆ ಅಂತ ಒಂದು ಮಂತ್ರವನ್ನು 5 ಬಾರಿ ಬಳಸುವುದಕ್ಕೊಂದು ಉಪದೇಶವನ್ನು ಮಾಡುತ್ತಾರೆ. ಒಂದು ವಿಲಕ್ಷಣ ಪ್ರಕ್ರಿಯೆ ಕುಂತಿಯಲ್ಲಿಯೂ ನಡೆಯುತ್ತದೆ. ತುಂಬ ಜಾಣೆ ಎನಿಸಿಕೊಂಡಂಥ ಕುಂತಿ, ತುಂಬ ಬುದ್ಧಿವಂತ ಎನಿಸಿಕೊಂಡವಳು, ಅಪ್ಪನಿಗೆ ಶಾಪ ಕೊಡುವುದನ್ನು ತಪ್ಪಿಸುವುದಕ್ಕೆ ತಾನೇ ಆತಿಥ್ಯ ಮಾಡಿದವಳು. ದುರ್ವಾಸರು ಮಂತ್ರೋಪದೇಶವನ್ನು ಮಾಡಿ ಹೊರಟ ತಕ್ಷಣದಲ್ಲಿ ಯೋಚನೆ ಮಾಡ್ತಾಳೆ, ಈ ಮಂತ್ರದಿಂದ ಮಕ್ಕಳಾಗುವುದಕ್ಕೆ ಸಾಧ್ಯವಾ, ದೇವತೆಗಳು ಬರುವುದಕ್ಕೆ ಸಾಧ್ಯವಾ, ಈ ಮಂತ್ರ ನಿಜವಾಗೂ ಫಲಿಸ್ತದ ಅಂತ ಒಂದು ಪರೀಕ್ಷೆ ಮಾಡಬೇಕು ಅನ್ನೋ ಅವಿವೇಕತನ ಮತ್ತು ಅಪ್ರಬುದ್ಧತೆ ಕುಂತಿಯಲ್ಲಿ ಕಾಣಿಸಿಕೊಳ್ತದೆ. ಆ ಕ್ಷಣಕ್ಕೆ ಕುಂತಿ ಏನು ಮಾಡ್ತಾಳೆ, ಯಾರಿಗೂ ಹೇಳದೆ ನದಿ ತೀರದವರೆಗೆ ಬಂದು ಅಲ್ಲಿ ಯಾರನ್ನು ನೆನಪಿಸಿಕೊಳ್ಳುವುದು ಅಂತ ಯೋಚನೆ ಮಾಡಿ ಮೇಲ್ ನೋಡುವಾಗ ಸೂರ್ಯ ಪ್ರಕಾಶಮಾನವಾಗಿ ಹೊಳಿತಾ ಇರ್ತಾನೆ. ಅದೇ ಸೂರ್ಯನನ್ನು ನೆನೆಸಿಕೊಳ್ಳೋಣ ಅನ್ನುವ ಕಾರಣದಿಂದ ಸೂರ್ಯನನ್ನು ಇರಿಸಿಕೊಂಡು ಬೀಜ ಮಂತ್ರವಾಗಿ ಆ ಮಂತ್ರವನ್ನು ಪಠಿಸ್ತಾಳೆ. ತಕ್ಷಣದಲ್ಲಿ ಪ್ರಕಾಶಮಾನವಾದ ಸೂರ್ಯ ಇವಳಿಗೆ ಹಿತಾನುಭವವನ್ನು ಕೊಡುವಷ್ಟು ಶಾಂತನಾಗಿ ಕೆಳಗಿಳಿದು ಬಂದು ನಿನಗೆ ಮಗುವನ್ನು ಕೊಡ್ತೇನೆ ಅಂತ ಹೇಳಿದಾಗ ಹೆದರಿಕೊಳ್ತಾಳೆ. ನನಗೆ ಬೇಡ, ನಾನು ಪರೀಕ್ಷಾರ್ಥಕವಾಗಿ ನಿನ್ನನ್ನು ಕರೆದದ್ದು, ಕ್ಷಮಿಸಿಬಿಡು ಅಂತ ಕೇಳ್ತಾಳೆ. ಆದರೆ ಸೂರ್ಯ ಒಪ್ಪುವುದಿಲ್ಲ. ನಾನು ಮಂತ್ರವಶನಾಗಿ ಬಂದವರು, ಮಂತ್ರಾಧೀನರಾದವರು ದೇವತೆಗಳು, ಆದ್ದರಿಂದ ದುರ್ವಾಸರ ಮಂತ್ರದಂತೆ ನಿನಗೆ ಮಗುವನ್ನು ಸದ್ಯೋಜಾತ ಕ್ರಮದಲ್ಲಿ, ಅದು ಗರ್ಭವತಿಯಾಗಿ 9 ತಿಂಗಳು ಇಟ್ಟುಕೊಳ್ಳುವುದು ಅಂತಲ್ಲ, ಸದ್ಯೋಜಾತ ಕ್ರಮದಲ್ಲಿ ಆ ಕ್ಷಣದಲ್ಲೇ ಒಂದು ಗಂಡು ಮಗುವನ್ನು ಕೊಡುವುದು ಮಂತ್ರದ ಪ್ರಭಾವ, ಆದ್ದರಿಂದ ಕೊಟ್ಟು ಬಿಡ್ತೇನೆ ಅಂತ ಹೇಳಿ ಆ ಒಂದು ಮಗುವನ್ನು ಕೈಯಲ್ಲಿಟ್ಟು ಸೂರ್ಯ ಅಂತರ್ಧಾನ ಆಗ್ತಾನೆ.